ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನೋಡಿ ಗೌರ್ಮೆಂಟ್ ಅವರು ಬಿಟ್ಟಿರೋಂಥ ದ್ವಿತೀಯ ಭಾಷೆ ಇಂಗ್ಲೀಷ್ಗೆ ಸಂಬಂಧಿಸಿದಂಥ ಮಾಡೆಲ್ ಕ್ವಶನ್ ಪೇಪರ್ 2 ಮೋಸ್ಟ್ ಇಂಪಾರ್ಟೆಂಟ್ ಆದಂಥ ಒಂದು ಕ್ವಶನ್ ಪೇಪರ್. ಇದು ಎಕ್ಸಾಮ್ಗೆ ಬಂದೇ ಬರ್ತು. ಇದರಲ್ಲಿ ಸ್ವಲ್ಪ ಕ್ವಶನ್ಸ್ಗಳು. ಆಮೇಲೆ ಚಾನಲ್ಗೆ ಹೊಸಬರಾಗಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನನ್ನು ಮುಂದೆ ಹೋಗೋಣ. ಆಲ್ರೆಡಿ ನಾನು SLSಗೆ ಸಂಬಂಧಿಸಿದಂತೆ ಇಂಗ್ಲೀಷ್ ಮೊದಲನೇ ಪೇಪರ್ನ ಹಾಕಿದ್ದೀನಿ, ಅಲ್ಲಿ ನೋಡ್ಕೋಬೋದು. ಇದು ಎರಡನೇ ಪೇಪರು. ನೆಕ್ಸ್ಟ್ 3, 4 ಮತ್ತು ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂಥ ಎಲ್ಲ ಪೇಪರ್ಗಳನ್ನು ಕೂಡ ನೆಕ್ಸ್ಟ್ ಹಾಕ್ತಾ ಇರ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, 4 ಆಲ್ಟರ್ನೇಟಿವನ್ನು ಕೊಟ್ಟಿದ್ದಾರೆ. ಒಂದೊಂದಕ್ಕೆ ಒಂದೊಂದು ಅಂಕ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ನೋಡಿ, ರೀಡ್ ದ ಗಿವನ್ ಕನ್ವರ್ಜೇಷನ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್ ಕಂಡುಹಿಡಿಬೇಕು. ಸೊ ಇನ್ಫಿನಿಟಿವ್ ಯಾವಾಗಲೂ 2 ಪ್ಲಸ್ ಮೇನ್ ವರ್ಬ್ ಅಂತ ಇರುತ್ತೆ. ಏನು 2 ಪ್ಲಸ್ ಮೇನ್ ವರ್ಬ್ ಈಕ್ವಲ್ ಟು ಇನ್ಫಿನಿಟಿವ್ ಅಂತ ಆಗುತ್ತೆ. ನೋಡೋಣ ಇಲ್ಲಿ ಯಾವುದಿದೆ ಅಂತ. ಸೌಂದರ್ಯ, ಹಾಯ್ ಶ್ರೀಜನ್ಯ, ಡೂ ಯು ಹ್ಯಾವ್ ಎನಿ ಪ್ಲ್ಯಾನ್ಸ್ ಫಾರ್ ದಿಸ್ ವೆಕೇಷನ್? ಶ್ರೀಜನ್ಯ, ಎಸ್, ಐ ಆಮ್ ಪ್ಲ್ಯಾನಿಂಗ್ ಅ ಟ್ರಿಪ್ ಟು ಪಾಂಡಿಚೇರಿ ವಿತ್ ಮೈ ಕಸಿನ್ಸ್. ವುಡ್ ಯು ಲೈಕ್ ಟು ಜಾಯ್ನ್ ಅಸ್? ಸೌಂದರ್ಯ, ವೆಲ್, ಐ ಹ್ಯಾವ್ ಸಮ್ ಅದರ್ ಪ್ಲ್ಯಾನ್ ಫಾರ್ ದಿಸ್ ವೆಕೇಷನ್, ಥ್ಯಾಂಕ್ ಯು. ಸೊ ಇಲ್ಲಿ ನೋಡಿ, ಇಲ್ಲಿ ಬರುವಂಥ ಟು ಜಾಯ್ನ್ ಏನಿದೆಯಲ್ಲ, ಆನ್ಸರು ಟು ಜಾಯ್ನ್. ಸೊ ಟು ಜಾಯ್ನ್ ಇಲ್ಲಿ ಇನ್ಫಿನಿಟ್ ಆಗುತ್ತೆ. ಟು ಜಾಯ್ನ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಹೋಗೋಣ. ರೀಡ್ ದ ಗಿವನ್ ಕನ್ವರ್ಜೇಷನ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ ಸೆಂಟೆನ್ಸ್. ಟೀಚರ್, ಅಂಡರ್ಲೈನ್ ಮಾಡಿರುವಂಥ ಒಂದು ಸ್ಟೇಟ್ಮೆಂಟ್ ಏನನ್ನು ಸೂಚಿಸುತ್ತೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿರಿ, ತೇಜಸ್, ಡೂ ಯು ಹ್ಯಾವ್ ಎನಿ ಟ್ರಬಲ್ ವಿತ್ ದ ಹೋಮ್ವರ್ಕ್ ಕ್ವಶನ್ಸ್? ತೇಜಸ್, ಎಸ್ ಸರ್, I could not understand the last 2 questions. Teacher, let me briefly explain you those concept again. Tejas, thank you. ಇಲ್ಲಿ ಅಂಡರ್ಲೈನ್ ಮಾಡಿದ್ದು ಇದಿದೆ. ಸೊ ಇದೇನಾಗುತ್ತೆ ಅಂದರೆ ಆಫರಿಂಗ್ ಹೆಲ್ಪನ್ನು ಇದನ್ನು ಹೆಲ್ಪ್ ಮಾಡಲೇನು ಅಂತ ಇಲ್ಲಿ ಕೇಳ್ತಾ ಇರೋದ್ರಿಂದ ಆಫರಿಂಗ್ ಹೆಲ್ಪ್ ಈಸ್ ದ ರೈಟ್ ಆನ್ಸರ್. 1 ಮಾರ್ಕ್ಸು ಇಲ್ಲಿ ಬರುತ್ತೆ ನಿಮಗೆ. ನೆಕ್ಸ್ಟು, ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ಇಫ್ ಕ್ಲಾಸ್. ಇಫ್ ಕ್ಲಾಸನ್ನು ಇಲ್ಲಿ ಯೂಸ್ ಮಾಡಿ ಯಾವ ರೀತಿ ಒಂದು ಕ್ವಶನ್ ಆನ್ಸರ್ಸ್ ಮಾಡೋಣ ಅಂತ ನೋಡೋಣ. ಸ್ವಪ್ನಿಲ್, ಯು ಲುಕ್ ಟಯರ್ಡ್, ವಾಟ್ ಹ್ಯಾಪಂಡ್? ಕರಣ್, ಐ ಮಿಸ್ಡ್ ದ ಬಸ್ ಇನ್ ದ ಮಾರ್ನಿಂಗ್ ಆ್ಯಂಡ್ ಹ್ಯಾಡ್ ಟು ಗೋ ಬೈ ವಾಕ್. ಸ್ವಪ್ನಿಲ್, ಓ ನೋ, ಇಫ್ ಯು ಹ್ಯಾಡ್ ವೋಕನ್ ಅಪ್ ಅರ್ಲಿಯರ್ ಯು ಡ್ಯಾಶ್ ರೀಚ್ಡ್ ದ ಬಸ್ ಸ್ಟೇಷನ್ ಇನ್ ಟೈಮ್. ಇಲ್ಲಿ ಇಫ್ ಜೊತೆಗೆ ಏನು ಯೂಸ್ ಮಾಡಬೇಕು ನಾವು? ವುಡ್ ಹ್ಯಾವ್ ಅಂತ ಯೂಸ್ ಮಾಡಬೇಕು. ವುಡ್ ಹ್ಯಾವ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಹೋಗೋಣ. ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್. ದೇ ಹಾರ್ಡ್ಲಿ ಟ್ರೈಡ್ ಟು ಸೆಟಲ್ ದ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್. ಇಲ್ಲಿ ಏನಾಗುತ್ತೆ, ಟ್ರೈಡ್ ಅನ್ನೋದು ಪಾಸ್ಟ್ ಟೆನ್ಸಲ್ಲಿ ಇರೋದರಿಂದ, ಭೂತಕಾಲದಲ್ಲಿ ಇರೋದರಿಂದ ಇಲ್ಲಿ ಡಿಡ್ ಅಂತ ಯೂಸ್ ಮಾಡಿದೆ. ಇಲ್ಲಿ ದೇ ಆ್ಯಸ್ ಇಟ್ ಈಸ್ ಇಟ್ಟಿದೆ. ಕ್ವಶನ್ ಮಾರ್ಕ್ಸು ಬರುತ್ತೆ. ಏನಿದೆ ಆಯಿತು, ಡಿಡ್ ದೇ. ಸೊ ಡಿಡ್ ದೇ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟು, ಡೂ ಆ್ಯಸ್ ಡೈರೆಕ್ಟೆಡ್ ಇದೆ. ಇಲ್ಲಿ 12 ಪ್ರಶ್ನೆಗಳು ಬರ್ತವೆ. ಒಂದಕ್ಕೆ 1 ಅಂಕ. ಟೋಟಲ್ 12 ಪ್ರಶ್ನೆಗಳು, 12 ಅಂಕಗಳು. ಓಕೆ. ಚೂಸ್ ದ 1 ಸಿಲೆಬಲ್ ವರ್ಡ್. ಇಲ್ಲಿ ಓವರ್ ವೆರಿ ರೋಡ್ ಜಿಂಜರ್ಲಿ ಅಂತಿದೆ. ಇಲ್ಲಿ ರೋಡ್ ಅನ್ನೋದು ಒಂದೇ ಒಂದು ಸಿಲೆಬಲ್ನ ಹೊಂದಿದೆ. ಅದರಿಂದ ರೋಡ್ ಈಸ್ ದ ರೈಟ್ ಆನ್ಸರ್. 1 ಮಾರ್ಕ್ಸ್ ಇಲ್ಲಿ ಸಿಗುತ್ತೆ ನಿಮಗೆ. ನೆಕ್ಸ್ಟ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಆರ್ಟಿಕಲ್. ಆರ್ಟಿಕಲ್ನ ಯೂಸ್ ಮಾಡಿಕೊಂಡು ಇದನ್ನು ಕಂಪ್ಲೀಟಾಗಿ ಸೆಂಟೆನ್ಸ್ ಮಾಡಬೇಕು. ನೋಡಿರಿ, ಮೆಡಿಟೇಟಿಂಗ್ ಫಾರ್ ಹಾಫ್ ಡ್ಯಾಶ್ ಅವರ್ ಈಸ್ ಗುಡ್ ಫಾರ್ ಮೆಂಟಲ್ ಹೆಲ್ತ್. ಇಲ್ಲಿ ಅವರ್ ಅಂತ ಇದೆ. ಆ್ಯನ್ ಈಸ್ ದ ರೈಟ್ ಆನ್ಸರ್. ಆ್ಯನ್ ಹೇಗೆ ಬರುತ್ತೆ ಅಂತಂದರೆ ಇಲ್ಲಿ ಎಚ್ ಸೈಲೆಂಟ್ ಆಗುತ್ತೆ. ಎಚ್ ಅನ್ನೋದೇನು ವ್ಯಂಜನಾಕ್ಷರ. ಇಲ್ಲಿ ವ್ಯಂಜನಾಕ್ಷರ ಬರುವಂಥ ಎಚ್ ಸೈಲೆಂಟಾಗಿ ಇದು ಪ್ರೊನೌನ್ಸಿಯೇಷನ್ ಆಗುತ್ತೆ. ಹವರ್ ಆಗಲ್ಲ. ಏನಾಗಲ್ಲ? ಹವರ್ ಆಗಲ್ಲ. ಇದು ಹೋಗೇನು ಹೋಗಿ ಇಲ್ಲಿ ಬರುತ್ತೆ, ಅವರ್ ಆಗುತ್ತೆ ಇಲ್ಲಿ. ಸೊ ಅವರ್ ಅನ್ನೋದು ಮೊದಲು ಬರೋ ಅಕ್ಷರ ಸ್ವರ ಆಗಿರೋದ್ರಿಂದ ಸ್ವರ ಸೌಂಡ್ ಮಾಡುತ್ತೆ. ಸೊ ಸ್ವರದಂತೆ ಸೌಂಡ್ ಮಾಡೋದ್ರಿಂದ ಆ ಸ್ವರದಂತೆ ಸೌಂಡ್ ಮಾಡುವ ಶಬ್ದಗಳ ಹಿಂದೆ ಆ್ಯನ್ ಹಚ್ಚಬೇಕು. ಇಲ್ಲಿ ಆ್ಯನ್ ಈಸ್ ಅ ರೈಟ್ ಆನ್ಸರ್. ನೆಕ್ಸ್ಟು, ಸೇಮ್ ಇದೇ ಥರ ಬರಬೇಕಂತಂದರೆ ಅಂಬ್ರೇಲಾ ಇದೆ, ಯು ಇದೆ, ಅಂಬ್ರೇಲಾ ಅಂತ ಬರುತ್ತೆ. ಇಲ್ಲಿ ಯು ಅನ್ನೋದು ಆ್ಯನ್ ಅಂತ ಬರುತ್ತೆ. ಇದಂತೂ ಈಸಿಯಾಗಿ ಗೊತ್ತಾಯಿತು ನಿಮಗೆ. ಇಲ್ಲಿ ನೋಡಿ, ಅವರ್ ಅಂತ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲಿನೂ ಕೂಡ ಆನೆಸ್ಟ್, ಇದೇನು ಆನೆಸ್ಟ್, ಇಲ್ಲಿನೂ ಕೂಡ ಆ್ಯನ್ ಬರುತ್ತೆ. ಆಮೇಲೆ ಆನರ್ ಇಲ್ಲಿನೂ ಕೂಡ ಆ್ಯನ್ ಬರುತ್ತೆ. ಆಮೇಲೆ ಹೇರ್ ಇಲ್ಲಿನೂ ಕೂಡ ಆ್ಯನ್ ಬರುತ್ತೆ. ಆಮೇಲೆ
ಹರ್ಬಲ್ ಅಂತ ಬಂತಂದರೆ ಅಲ್ಲಿನೂ ಕೂಡ ಏನಾಗುತ್ತೆ ಹರ್ಬಲ್ ಡ್ರಿಂಕ್, ಇಲ್ಲಿನೂ ಕೂಡ ಆ್ಯನ್ ಬರುತ್ತೆ. ಇಲ್ಲಿ ಅಮೇರಿಕನ್ ಪ್ರೊನೌನ್ಸಿಯೇಷನ್ ಪ್ರಕಾರ. ಓಕೆ, ಇದನ್ನು ಹರ್ಬಲ್ ಏನು ಜಾಸ್ತಿ ಯೂಸ್ ಮಾಡ್ಕೋಬೇಡಿ. ಇಲ್ಲಿ ನೋಡಿ ಅವರ್, ಆನೆಸ್ಟ್, ಆನರ್, ಹೇರ್, ಈ ಮೂರು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಎಲ್ಲ ಆ್ಯನ್ ಬರ್ತವೆ ಇದರಿಂದ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ವರ್ಬ್ಸ್ ಗಿವನ್ ಇನ್ ದ ಬ್ರ್ಯಾಕೆಟ್ಸ್. ಸೊ ನೋಡೋಣ ಇಲ್ಲಿ. ವೆನ್ ದ ಟೀಚರ್ ಎಂಟರ್ಡ್ ದ ಕ್ಲಾಸ್ ದ ಸ್ಟೂಡೆಂಟ್ಸ್ ಡ್ಯಾಶ್, ಇಲ್ಲೇನು ಬಿ ಪ್ಲಸ್ ರೀಡ್ ವರ್ಬನ್ನು ಯೂಸ್ ಮಾಡಿಕೊಂಡು ಸ್ಟೂಡೆಂಟ್ಸ್ ಡ್ಯಾಶ್ ಸೈಲೆಂಟ್ಲಿ ಮಾಡಬೇಕು. ಬಿದು ಇಲ್ಲಿ ನೋಡಿ, ಇಲ್ಲಿ ಸ್ಟೂಡೆಂಟ್ಸ್ ಅನ್ನೋದು ಏನಾಗ್ತೈತೆ ಪ್ಲೂರಲ್ ಆಗುತ್ತೆ. ಸೊ ಇಲ್ಲಿ ಏನಿದೆ ಎಂಟರ್ಡ್ ಅನ್ನೋದು ಪಾಸ್ಟ್ ಟೆನ್ಸ್ ಇದೆ. ಸೊ ಪಾಸ್ಟ್ ಟೆನ್ಸು ಪ್ಲೂರಲ್ ಯಾವಾಗಾಗುತ್ತೆ ಅಂದರೆ ಬಿದು ವರ್ ಆಗುತ್ತೆ. ಆಮೇಲೆ ವರ್ ಅಂತ ಬಂದಾಗ ಯಾವಾಗಲೂ ಇದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಇರೋದ್ರಿಂದ ING ಹಚ್ಚಬೇಕು ರೀಡ್ ಜೊತೆ. ಸೊ ವರ್ ರೀಡಿಂಗ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಷನ್. ದ ಡಾಗ್ ಜಂಪ್ಡ್ ಡ್ಯಾಶ್ ದ ರಿವರ್. ಇಲ್ಲಿ ಇಂಟು ಈಸ್ ದ ರೈಟ್ ಆನ್ಸರ್. ಯಾಕಂದರೆ ಒಳಗಡೆ ಹೋಗ್ತಾ ಇದೆ, ಹೊರಗಡೆಯಿಂದ ಒಳಗಡೆ ಹೋಗ್ತಾ ಇರೋದಕ್ಕೆ ಇಂಟು ಅಂತ ಹೇಳಬೇಕು. ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಸೂಟೇಬಲ್ ಲಿಂಕರ್ ನೋಡಿ. ಎವ್ರಿಬಡಿ ಲೈಕ್ಸ್ ಮಿಸ್ಟರ್ ಪೌಲ್ ಡ್ಯಾಶ್ ಹಿ ಈಸ್ ಆ್ಯನ್ ಆನೆಸ್ಟ್. ಇಲ್ಲಿದೆ ನೋಡಿ, ಆನೆಸ್ಟ್ ಬಂದಿದೆ ನೋಡಿ. ಇಲ್ಲಿ ಇನ್ನೇ ಹೇಳಿದ್ದೆ ನಿಮ್ಗೆ ಆನೆಸ್ಟ್ ಆಫೀಸರ್ ಆ್ಯನ್ ಬಂದಿದೆ, ಆನೆಸ್ಟ್ ಇದೆ. ಓಕೆ, ಇನ್ನೇಗೆ ಎಕ್ಸಾಂಪಲ್ ಕೊಟ್ಟಿದೆ ನೋಡಿ ಇಲ್ಲಿ ಮೇಲೆ ನಿಮಗೆ, ಇಲ್ಲಿದೆ ನೋಡಿ. ಓಕೆ, ಇಲ್ಲಿ ಆನ್ಸರ್ ಯಾವುದಪ್ಪ ಅಂದರೆ ಬಿಕಾಸ್ ಈಸ್ ಅ ಲಿಂಕರ್. ನೆಕ್ಸ್ಟು 10ನೇದು ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ಸ್. ಅಂಬೇಡ್ಕರ್ಸ್ ಡ್ಯಾಶ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಈಸ್ ಸಿಗ್ನಿಫಿಕೆಂಟ್. ಇಲ್ಲಿ ಅಬ್ಸರ್ವ್ ಇದ್ದಿದ್ದು ಏನಾಗ್ತೈತೆ ಅಬ್ಸರ್ವೇಷನ್ ಆಗುತ್ತೆ. ಇಲ್ಲಿ ಅಬ್ಸರ್ವೇಷನ್ ಬರುತ್ತೆ. ಅಬ್ಸರ್ವೇಷನ್ ಅನ್ನೋದು ಏನು ಒಂದು ನೌನ್ ಆಗಿದೆ, ವೀಕ್ಷಣೆ ಮಾಡೋದು. ಓಕೆ, 11 ನೋಡಿ. ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸ್. ಬಾಳೇಶ್ವರ ಸೇವ್ಡ್ ರೋಮಾ. ಇಲ್ಲೇನಾಗುತ್ತೆ ರೋಮಾ ಇದ್ದಿದ್ದು ಈ ಕಡೆ ಬರುತ್ತೆ, ಬಾಳೇಶ್ವರ ಇದು ಈ ಕಡೆ ಬರುತ್ತೆ. ಇಲ್ಲೇನಿದೆ ಸೇವ್ಡ್ ಅನ್ನೋದು ಏನಾಗುತ್ತೆ ಪಾಸ್ಟ್ ಟೆನ್ಸ್. ಸೇವ್ಡ್ ಅನ್ನೋದು ಪಾಸ್ಟ್ ಟೆನ್ಸ್. ಸೊ ಅದರಿಂದ ಇದು ಪಾಸ್ಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್ ಆಗಿದೆ. ಇದು ಸಿಂಪಲ್ ಪಾಸ್ಟನ್ನು ಯಾವುದಕ್ಕೆ ಮಾಡಬೇಕು ಪ್ಯಾಸಿವೈಸ್ ಮಾಡುವಾಗ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ಗೆ ಮಾಡಬೇಕಾಗತ್ತೆ. ಸೊ ಇಲ್ಲಿ ರೋಮಾ ವಾಸ್ ಸೇವ್ಡ್ ಬೈ ಬಾಳೇಶ್ವರ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಹೋಗೋಣ. ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ಸೂಪರ್ಲೇಟಿವ್ ಡಿಗ್ರಿ. 3 ಡಿಗ್ರಿ ಬರ್ತವೆ, ಒಂದು ಪಾಸಿಟಿವ್, ಕಂಪೇರೇಟಿವ್, ಸೂಪರ್ಲೇಟಿವ್. ಇದು ಯಾವುದರಲ್ಲಿದೆ? ಶರಣ್ ಈಸ್ ಟಾಲರ್ ದ್ಯಾನ್ ಎನಿ ಅದರ್ ಬಾಯ್ ಇನ್ ಅವರ್ ಕ್ಲಾಸ್. ಇಲ್ಲೇನಿದೆ ಟಾಲರ್ ದ್ಯಾನ್ ಅಂತ ಬರ್ತಂದರೆ ದ್ಯಾನ್ ಮತ್ತು ಶಬ್ದಗಳು ಬಂದರೆ ಅದು ಕಂಪೇರಿಟಿವ್ ಡಿಗ್ರಿ ಅಂತ ತಿಳ್ಕೊಬೇಕು. ಇದು ಕಂಪೇರಿಟಿವ್ ಡಿಗ್ರಿ ಇದೆ. ಈಗ ನಾವು ಸೂಪರ್ಟಿವ್ ಡಿಗ್ರಿ ಮಾಡಬೇಕು. ಟಾಲ್ ಇದು ಏನಾಗುತ್ತೆ ಟಾಲರ್, ಟಾಲೆಸ್ಟ್ ಆಗುತ್ತೆ. ಸೂಪರ್ಲೇಟಿವ್ ಡಿಗ್ರಿಲಿ ಟಾಲೆಸ್ಟಿಂದ ಯಾವಾಗಲೂ ದ ಬರಬೇಕು. ಇಲ್ಲಿದೆ ನೋಡಿ, ಶರಣ್ ಈಸ್ ದ ಟಾಲೆಸ್ಟ್ ಬಾಯ್ ಇನ್ ಅವರ್ ಕ್ಲಾಸ್. ದ ಟಾಲೆಸ್ಟ್ ಅನ್ನೋದು ಏನಾಗುತ್ತೆ ಸೂಪರ್ಲೇಟಿವ್ ಡಿಗ್ರಿ. ಯಾವಾಗಲೂ ಸೂಪರ್ಲೇಟಿವ್ ಡಿಗ್ರಿ ಬರುವಂಥ ಶಬ್ದಗಳು ದ ಹಚ್ಕೊಂಡು ಬರ್ತವೆ. ಟಾಲೆಸ್ಟು, ಲಾಂಗೆಸ್ಟು, ಹೈಯೆಸ್ಟು, ಫಾಸ್ಟೆಸ್ಟು, ಶಾರ್ಟೆಸ್ಟು ಇವೆಲ್ಲ ಸೂಪರ್ಲೇಟಿವ್ ಡಿಗ್ರಿ. ನೆಕ್ಸ್ಟ್ ಹೋಗೋಣ 13ನೇದು. ಯೂಸ್ ದ ವರ್ಡ್ ಡ್ರೀಮ್ ಆ್ಯಸ್ ಅ ವರ್ಬ್ ಇನ್ ಯುವರ್ ಓನ್ ಸೆಂಟೆನ್ಸ್. ಡ್ರೀಮ್ ಅನ್ನೋದು 2 ಮೀನಿಂಗ್ ಕೊಡುತ್ತೆ. ಮೀನಿಂಗ್ ಒಂದೇ ಕೊಡುತ್ತೆ, 2 ಅದು ಡಿವೈಡ್ ಆಗುತ್ತೆ. ಏನಪ್ಪ ಅಂದರೆ ಒಂದು ನೌನ್ ಆಗಿ ಡಿವೈಡ್ ಆಗುತ್ತೆ, ಒಂದು ನೌನ್ ಅಂತ ಬರುತ್ತೆ, ಇನ್ನೊಂದು ವರ್ಬ್ ಅಂತ ಬರುತ್ತೆ. ಈಗ ವರ್ಬ್ ಆಗಿ ಯೂಸ್ ಮಾಡ್ಕೋ ಅಂತ ಹೇಳಿದ್ದಾರೆ. ನೋಡೋಣ. ನೋಡಿರಿ, ಮೈ ಫ್ರೆಂಡ್ ಡ್ರೀಮ್ಸ್ ಅಬೌಟ್ ಹೀಸ್ ಕರಿಯರ್. ನನ್ನ ಗೆಳೆಯ ಒಂದು ಕರಿಯರ್ ಬಗ್ಗೆ ಕನಸು ಕಾಣುತ್ತಾನೆ. ಡ್ರೀಮ್ಸ್ ಇಲ್ಲೇನಾಗುತ್ತೆ ಕನಸು ಕಾಣುತ್ತಾನೆ ಆಗುತ್ತೆ. ಬರೀ ಡ್ರೀಮ್ ಇತ್ತಂದರೆ ಕನಸು ಅಂತ ಆಗ್ತಿತ್ತು, ನೌನ್ ಆಗ್ತಿತ್ತು. ಡ್ರೀಮ್ಸ್ ಬಂದಿದೆ, ಇದೇನಾಗುತ್ತೆ ಕನಸು ಕಾಣು ಆಗುತ್ತೆ. ಆಮೇಲೆ ಡ್ರೀಮ್ 2 ಮೀನಿಂಗ್ ಕೊಡುತ್ತೆ. ಓಕೆ, ಇಲ್ಲಿ ಯಾವ ಡ್ರೀಮ್ ಆಗಿದೆ ವರ್ಬ್ ಡ್ರೀಮ್ ಆಗಿ ಇದು ಕೆಲಸ ಮಾಡ್ತಾ ಇದೆ. ಓಕೆ, ನೆಕ್ಸ್ಟ್ ನೋಡೋಣ. ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡಿನ ಪಾರ್ಟ್ಸ್ ಆಫ್ ಸ್ಪೀಚ್ ಯಾವುದಂತ ಕೇಳಿದ್ದಾರೆ. ಇದು ಅಂಡರ್ಲೈನ್ ವರ್ಡ್ ಫ್ರೆಂಡ್ಸ್, ಕಾಸ್ಟ್ಲಿ ಅನ್ನೋದು. ಓಕೆ, ಇಲ್ಲಿ ಕಾಸ್ಟ್ಲಿ ಅನ್ನೋದು ಏನಾಗುತ್ತೆ ಆಡ್ಜೆಕ್ಟಿವ್ ಅಂದರೆ ಏನಾಗುತ್ತೆ ನಾಮವಿಶೇಷಣ ಯಾಕಾಗುತ್ತೆ ಇದು ಅಂತಂದರೆ ಕಾಸ್ಟ್ಲಿ ಆರ್ನಮೆಂಟ್ ಹೆಂಗಿದೆ ಭಾಳ ಕಾಸ್ಟ್ಲಿ ಆಗಿದೆ. ಆರ್ನಮೆಂಟ್ ಅನ್ನೋದೇನು ನೌನ್. ಇದು
ಆರ್ನಮೆಂಟ್ ಅನ್ನೋದು ನೌನ್. ಈ ಆರ್ನಮೆಂಟ್ ಅನ್ನೋ ನೌನ್ ಬಗ್ಗೆ ಹೇಳೋದು ಕಾಸ್ಟ್ಲಿ ಅನ್ನೋ ಶಬ್ದ. ಸೊ ನೌನ್ ಬಗ್ಗೆ ಹೇಳುವಂಥ ಶಬ್ದಗಳೆಲ್ಲವೂ ನಾಮ ವಿಶೇಷಣ ಅಥವಾ ಆಡ್ಜೆಕ್ಟಿವ್ ಆಗಿರುತ್ತವೆ. ನೌನ್ ಅನ್ನೋದೇನಿದು ಆರ್ನಮೆಂಟ್. ಸೊ ಆರ್ನಮೆಂಟ್ ಬಗ್ಗೆ ಕಾಸ್ಟ್ಲಿ ಅನ್ನೋ ಶಬ್ದ ಹೇಳ್ತದೆ. ಕಾಸ್ಟ್ಲಿ ಅನ್ನೋದು ಏನಾಗ್ತಿದೆ ಇಲ್ಲಿ ನಾಮ ವಿಶೇಷಣ. ನಾಮದ ಬಗ್ಗೆ ಅಥವಾ ನೌನ್ ಬಗ್ಗೆ ಹೇಳುವಂಥ ಶಬ್ದಗಳನ್ನು, ಒಂದು ವಿಶೇಷತೆಯನ್ನು ಹೇಳುವಂಥ ಶಬ್ದಗಳನ್ನು ಆಡ್ಜೆಕ್ಟಿವ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡೋಣ. ಇಲ್ಲೇನಿದೆ ನೋಡಿ, ಕಂಬೈನ್ ದ ಫಾಲೋವಿಂಗ್ ಸೆಂಟೆನ್ಸ್ ಯೂಸಿಂಗ್ ಸೊ ದ್ಯಾಟನ್ನು ಯೂಸ್ ಮಾಡಿಕೊಂಡು ನಾವು ಈ ಶಬ್ದವನ್ನು ಕಂಬೈನ್ ಮಾಡಬೇಕು. ನಿತಿನ್ ಈಸ್ ವೆರಿ ವೀಕ್, ಹೀ ಕೆನಾಟ್ ವಾಕ್ ಫಾಸ್ಟ್. ಇಲ್ಲಿ ನೋಡಿರಿ, ಇವೆರಡು ವಾಕ್ಯಗಳನ್ನು ಸೇರಿಸಿ ಇದು ಮಾಡಿದೆ ನೋಡಿ, ಸೊ ದ್ಯಾಟ್ ಯೂಸ್ ಮಾಡಿವಿ. ನಿತಿನ್ ಈಸ್ ಸೋ ವೀಕ್ ದ್ಯಾಟ್ ಹೀ ಕೆನಾಟ್ ವಾಕ್ ಫಾಸ್ಟ್. ರೈಟ್ ಆನ್ಸರ್ ಇದು. ನೆಕ್ಸ್ಟ್ ನೋಡೋಣ ಇನ್ನು. ರೀಡ್ ದ ಫಾಲೋವಿಂಗ್ ಕನ್ವರ್ಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇನ್ ಟು ರಿಪೋರ್ಟೆಡ್ ಸ್ಪೀಚ್. ಡೈರೆಕ್ಟ್ ಇಂಡೈರೆಕ್ಟ್ ಮಾಡೋದು ಇದನ್ನು. ನೇಹಾನ್ ಅಂತಾನೆ, ಡಿಡ್ ಯು ಫಿನಿಶ್ ಯುವರ್ ಪ್ರಾಜೆಕ್ಟ್? ರೇಹಾನ್, ಎಸ್. ಕ್ಯಾನ್ ಯು ಗೋ ಥ್ರೂ ಆ್ಯಂಡ್ ರಿವ್ಯೂ ಇಟ್ ಫಾರ್ ಮೀ? ರೇಹಾನ್ ಆಸ್ಕ್ಡ್ ನೇಹಾನ್. ಇಲ್ಲಿದೆ ಆನ್ಸರ್. ರೇಹಾನ್ ಆಸ್ಕ್ಡ್ ನೇಹಾನ್ ಇಫ್ ಅಥವಾ ವೆದರ್ ಹೀ ಕುಡ್ ಗೋ ಥ್ರೂ ಆ್ಯಂಡ್ ರಿವ್ಯೂ ಇಟ್ ಫಾರ್ ಹಿಮ್. ಓಕೆ, ಕ್ಯಾನ್ ಬಂದರೆ ಕುಡ್ ಮಾಡಬೇಕು, ವೀಲ ಶಾಲ ಬತ್ತಂದರೆ ವುಡ್ ಮಾಡಬೇಕು. ಓಕೆ, ನೆಕ್ಸ್ಟ್ ನೋಡೋಣ ಇನ್ನು. ನೆಕ್ಸ್ಟ್ ಪ್ರಶ್ನೆ, 17ನೇ ಪ್ರಶ್ನೆ. ದ ಫಾಲೋವಿಂಗ್ ಸೆಂಟೆನ್ಸ್ ಹ್ಯಾಸ್ 2 errors. ಎಡಿಟ್ ದ ಸೆಂಟೆನ್ಸ್ ಆ್ಯಂಡ್ ರೀರೈಟ್ ಇಟ್ ಇನ್ ದ ಆನ್ಸರ್ ಬುಕ್ಲೆಟ್. ದ ಕ್ಲೂಸ್ ಆರ್ ಗಿವನ್ ಬಿಲೋ. 2 ತಪ್ಪುಗಳಿರ್ತವೆ ಈ ಒಂದು ಸೆಂಟೆನ್ಸಲ್ಲಿ, ನೀವು ಅದನ್ನು ಕರೆಕ್ಟ್ ಮಾಡಿ ಹೇಳಬೇಕು. ನೋಡಿ, ಬಾಲೇಶ್ವರ ವೆಂಟ್ ಆ್ಯಂಡ್ ಗ್ರ್ಯಾಬ್ಡ್ ದ ಟ್ರೈನ್ಸ್ ರೆಡ್ ಎಮರ್ಜೆನ್ಸಿ ಚೈನ್ ಆ್ಯಂಡ್ ಪುಲ್ಡ್ ಇಟ್ ಡೌನ್ ಫ್ರ್ಯಾಂಟಿಕ್. ಸೊ ಇಲ್ಲಿ ನೋಡಿ ಎಲ್ಲಿ ತಪ್ಪಿದೆ ಅಂತ ನೋಡೋಣ. ಸೊ ಇಲ್ಲಿ ಕೊನೆಗೆ ಏನು ಮಾಡಬೇಕು, ಫ್ರ್ಯಾಂಟಿಕ್ ಬರೆದರೆ ಫ್ರ್ಯಾಂಟಿಕಲಿ ಅಂತ ಆಗಬೇಕಾಗಿತ್ತು. ಫ್ರ್ಯಾಂಟಿಕಲಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡೋಣ. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 2 or 3 sentences. ಸ್ವಲ್ಪ ನೋಡ್ಕೋಬೋದು. ಸೊ ಪ್ರತಿಯೊಂದು ಪ್ರಶ್ನೆಗೂ 2 ಅಂಕಗಳಿವೆ. ವಾಟ್ ಮೇಡ್ ದ ಅಮೇರಿಕನ್ಸ್ ಕಂಪ್ಲೇನ್ ಅಗೇನೆಸ್ಟ್ ದ ಚಿಲ್ಡ್ರನ್ ಆಫ್ ರಿಯೋ ಆ್ಯಂಡ್ ಮೇಡಿಯೋ. ಸೊ ಆನ್ಸರ್ ನೋಡ್ಬೋದು, ನೀವು ಇಲ್ಲಿ ಕೊಟ್ಟಿದ್ದಾರೆ. ಇಷ್ಟು ಥರ ಬರೆದರೆ ನಿಮಗೆ 2 ಅಂಕಗಳು ಸಿಗುತ್ತವೆ. ನೆಕ್ಸ್ಟ್ ನೋಡೋಣ. ವಾಟ್ ಡಿಸ್ಟಿಂಗ್ವಿಶ್ಡ್ ಕ್ವಾಲಿಟೀಸ್ ಆಫ್ ಅಂಬೇಡ್ಕರ್ ಮೇಡ್ ನೆಹರು ಟು ಚೂಸ್ ಹಿಮ್ ಆ್ಯಸ್ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ. ಸೊ ಇಲ್ಲಿ ಕೆಳಗೆ ಆನ್ಸರ್ ಇದೆ, ನೋಡ್ಕೋಬೋದು. ಈ ಥರ ಬರೆದ್ರೆ ನಿಮಗೆ ಸಿಗುತ್ತೆ 2 ಅಂಕಗಳು. ಪಾಸ್ ಮಾಡ್ಕೊಂಡು ನೋಡ್ಕೋಬೋದು, ನೀವು ಆರಾಮಾಗಿ ಆನ್ಸರ್ ಬರ್ಕೊಳ್ಳಿ. ನೆಕ್ಸ್ಟ್ ನೋಡಿ. ವೈ ಡಿಡ್ ಆಂಟ್ ಸುಶೀಲಾ ಸಜೆಸ್ಟ್ ಅ ವಾಕ್ ಇನ್ ದ ಪಾರ್ಕ್ ಟು ಸ್ಮಿತಾ. ಇಲ್ಲಿದೆ ನೋಡಿ ಆನ್ಸರು. ಈ ಥರ ಬರೆದ್ರೆ ನಿಮ್ಗೆ ಸಿಗುತ್ತೆ 2 ಅಂಕಗಳು. ನೆಕ್ಸ್ಟ್ ಹೋಗೋಣ. ವೈ ಡಸ್ ಕೇಲೀಸ್ ಬರೋಕ್ ಫೀಲ್ ದ್ಯಾಟ್ ಸೈನ್ಸ್ ಈಸ್ ದ ಇಂಡಿಸ್ಪೆನ್ಸೇಬಲ್ ಗಾರ್ಡಿಯನ್ ಆ್ಯಂಡ್ ಕೇರ್ ಟೇಕರ್ ಆಫ್ ಹ್ಯುಮ್ಯಾನಿಟಿ. ಇಲ್ಲಿ ಆನ್ಸರ್ ಇದೆ ನೋಡಿ. ಈ ಥರ ಬರೆದ್ರೆ ನಿಮಗೆ ಸಿಗುತ್ತೆ 2 ಅಂಕಗಳು. ನೆಕ್ಸ್ಟು. ಹೌ ಡಸ್ ದ ಪೋಯಮ್ ಕಾಂಟ್ರಾಸ್ಟ್ ದ ಲ್ಯಾಂಡ್ಸ್ ಪೇಷನ್ಸ್ ವಿತ್ ಹ್ಯೂಮನ್ ಬಿಹೇವಿಯರ್. ಸೊ ಆನ್ಸರ್ ನೋಡ್ಕೊಳ್ಳಿ, ಒಂದು ಮಾಡಲ್ ಆನ್ಸರು. ಇದನ್ನು ಬರ್ಕೊಂಬೇಡಿ, ನೀವು ಪಾಸ್ ಮಾಡಿಕೊಂಡು 2 ಅಂಕಗಳು ನಿಮ್ದು ಹಾಕ್ಸ್ಕೊಳ್ಳಿ. ಹೌ ವಾಸ್ ದ ವಿಸಿಟ್ ಆಫ್ ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ಹೆಲ್ಪ್ಫುಲ್ ಟು ಮೋಹನ್ಸ್ ಫ್ಯಾಮಿಲಿ. ಇದೆ ನೋಡಿ ಆನ್ಸರ್. ಓಕೆ, ಆನ್ಸರ್ ನೋಡಿ 2 ಅಂಕಗಳನ್ನು ಪಡೆದುಕೊಳ್ಳಿ. ಆರ್ ಅಂತ ಇದೆ. ವಾಟ್ ಹಾರ್ಡ್ಶಿಪ್ಸ್ ಡಿಡ್ ಡಿಕಿ ಡೋಲ್ಮಾ ಫೇಸ್ ಇನ್ ಹರ್ ಅರ್ಲಿ ಲೈಫ್. ಆನ್ಸರ್ ಇಲ್ಲಿದೆ ನೋಡಿ. ಡಿಕಿ ಡೋಲ್ಮಾ ವಾಸ್ ಬೋರ್ನ್ ಇನ್ ಪುವರ್ ಫ್ಯಾಮಿಲಿ ವೆನ್ ಶಿ ವಾಸ್ 11 years. ಶಿ ಲಾಸ್ಟ್ ಹರ್ ಮದರ್ ಆ್ಯಂಡ್ ಲಾಸ್ಟ್ ಹರ್ ಎಲ್ಡರ್ ಬ್ರದರ್ ಟು. ಶಿ ಸಫರ್ಡ್ ಅ ಲಾಟ್. ಸೊ ಈ ಥರ ಬರೆದ್ರೆ 2 ಅಂಕಗಳು ನಿಮ್ಮದು. ನೆಕ್ಸ್ಟ್ ನೋಡಿ. ಹೌ ವಾಸ್ ಹನೀಪ್ ಏಬಲ್ ಟು ಕೀಪ್ ಹಿಮ್ಸೆಲ್ಫ್ ಚಿಯರ್ಫುಲ್ ಥ್ರೂ ಔಟ್. ಇಲ್ಲಿದೆ ನೋಡಿ ಆನ್ಸರು. ಈ ಥರ ಬರೆದ್ರೆ ನಿಮ್ಮದು 2 ಅಂಕಗಳು ಸಿಗುತ್ತೆ. ಆರ್ ಅಂತ ಇದೆ. ವಾಟ್ ಚೇಂಜಸ್ ಕೇಮ್ ಓವರ್ ವಾಂಗ್ಜಿಯಾ ಆ್ಯಸ್ ದ ಬರ್ಡ್ ಆಫ್ ಹ್ಯಾಪಿನೆಸ್ ಕೆರೆಸ್ಡ್ ಹಿಮ್. ಈ ಥರ ಬರೀರಿ, 2 ಅಂಕಗಳನ್ನು ಪಡೆದುಕೊಳ್ಳಿ. ನೆಕ್ಸ್ಟ್ ಹೋಗೋಣ. ಡಿಸ್ಕ್ರೈಬ್ ಸ್ವಾಮೀಸ್ ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸ್ ವೆನ್ ಹಿ ವಾಸ್ ಲೈಯಿಂಗ್ ಅಂಡರ್ ದ ಬೆಂಚ್. ಇದು 5-6 ವಾಕ್ಯಗಳಲ್ಲಿ ಬರೆಯೋದಿದೆ. 5 ಅಥವಾ 6 ವಾಕ್ಯಗಳಲ್ಲಿ ಬರೋದ್ರಿಂದ ಇದಕ್ಕೆ ಮಾರ್ಕ್ಸ್ ಸಿಗುತ್ತವೆ. ಇದಕ್ಕೂ ಕೂಡ 2 ಅಂಕಗಳಿವೆ, ನೋಡ್ಕೋಬೋದು. ಒಂದು ಸಿಂಪಲ್ ಆಗಿರುವಂಥ ಒಂದು ಆನ್ಸರ್ ಇದೆ. ನೆಕ್ಸ್ಟು. ಎಲಾಬರೇಟ್ ದ ಕಾಂಟ್ರಾಸ್ಟ್ ಎಕ್ಸಿಸ್ಟ್ ಬಿಟ್ವೀನ್ ದ ಜಜ್ ಪ್ಲೇಯರ್ಸ್ ಮ್ಯೂಸಿಕಲ್ ಜೀನಿಯಸ್ ಆ್ಯಂಡ್ ಹೀಸ್ ಔಟ್ವರ್ಡ್ ಅಪಿಯರೆನ್ಸ್.
ಸೊ ನೋಡ್ಕೊಳ್ಳಿ, ಈ ಥರ ಬರೆದ್ರೆ ನಿಮಗೆ ಸಿಗುತ್ತೆ 2 ಅಂಕಗಳು. ನೆಕ್ಸ್ಟು ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್. ಆರ್ ಸಿ ಇದೆ ನೋಡಿ ಇಲ್ಲಿ, ರೆಫರೆನ್ಸ್ ಕಾಂಟೆಕ್ಸ್ಟ್. ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್. ಇಲ್ಲಿ ನೋಡಿ, ಪ್ಲೀಸ್ ಹೆಲ್ಪ್ ಮೀ ಟೇಕ್ ಹರ್ ಟು ಅ ಹಾಸ್ಪಿಟಲ್. ಹೂ ರಿಕ್ವೆಸ್ಟೆಡ್ ದಿಸ್? ಬಾಳೇಶ್ವರ ಮಿಶ್ರಾ ರಿಕ್ವೆಸ್ಟೆಡ್ ದಿಸ್. ಸೊ ನೋಡ್ಕೋಬೋದು ಆನ್ಸರು. ಈ ಥರ ಬರೆದ್ರೆ ನಿಮಗೆ ಸಿಗುತ್ತೆ 3 ಅಂಕಗಳು. ಒಂದಕ್ಕೆ 3 ಅಂಕಗಳು. ಇಲ್ಲೊಂದಿದೆ ನೋಡಿ, ಶಾಲ್ ಸಿಂಪಲ್ ಮೆನ್ ಜಡ್ಜ್ ದೇರ್ ಬೆಟರ್ಸ್. ನೋಡಿ ಆನ್ಸರ್ ಕಂಪ್ಲೀಟ್ ಆಗಿರೋ ಆನ್ಸರ್. ಈ ಥರ ಬರೆದ್ರೆ ನಿಮಗೆ 3 ಅಂಕಗಳು ಸಿಗುತ್ತವೆ. ನೆಕ್ಸ್ಟ್, ಯು ವಾಂಟ್ ಟು ಡೂ ದಿಸ್ ಬ್ಯಾಡ್ಲಿ ಡೋಂಟ್ ಯು? ಸೊ ಇಲ್ಲಿದೆ ನೋಡಿ, ರೆಫರ್ಸ್ ಯಾವ ರೀತಿ ರೆಫರೆನ್ಸ್ ಕಾಂಟೆಕ್ಸ್ಟ್ 3 ಅಂಕಗಳು ಸಿಗುತ್ತವೆ ಈ ಥರ ಬರೆದ್ರೆ. ಸೊ ಮುಂದೆ ಹೋಗೋಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬರಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಡೇ ಲೈಟ್ ವಿಲ್ ಬಿ ಆನ್ ದ ಸ್ವಿಚ್ ಆ್ಯಂಡ್ ವಿಂಟರ್ ಅಂಡರ್ ಲಾಕ್. ಈ ಥರ ಬರೆದ್ರೆ ಸಿಗುತ್ತೆ ನಿಮಗೆ 3 ಅಂಕಗಳು. ನೆಕ್ಸ್ಟ್, ಗಿವನ್ ಬಿಲೋ ಈಸ್ ಅ ಪ್ರೊಫೈಲ್, ರೈಟ್ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲಾಸ್. ಸೊ ಇಲ್ಲಿದೆ ನೋಡಿ. ಸೊ ಆಲ್ರೆಡಿ ಇದನ್ನು ಕೊಟ್ಟಿದ್ದಾರೆ. ಸೊ ಕ್ವಶನ್ ಪೇಪರಲ್ಲಿ ನೋಡ್ಕೋಬೋದು ನೀವು. ಇದು ಆನ್ಸರ್ ಇದೆ. ಈ ಥರ ಬರೆದ್ರೆ 3 ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಸೊ ಇಲ್ಲಿ ಕ್ಲೂಸನ್ನು ಕೊಟ್ಟಿದ್ದಾನೆ ಇಲ್ಲಿವರೆಗೂ. ಇದನ್ನು ತಿಳ್ಕೊಂಡು ನೀವು ಸ್ಟೋರಿಯನ್ನು ಮಾಡಬೇಕು. ಇಲ್ಲಿ ಸ್ಟೋರಿ ಇಲ್ಲಿದೆ ನೋಡಿ ಇಲ್ಲಿವರೆಗೂ. ಓಕೆ, ನೋಡ್ಕೋಬೋದು. ಈ ಥರ ಬರೆದ್ರೆ ನಿಮಗೆ 3 ಅಂಕಗಳು ಫಿಕ್ಸ್. ಪಾಸ್ ಮಾಡಿ ಬರ್ಕೊಳ್ಳಿ. ನೆಕ್ಸ್ಟ್, ರೈಟ್ ಅ ಡಿಸ್ಕ್ರಿಪ್ಷನ್ ಆರ್ ಆ್ಯನ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ ಟು ಯು ಇನ್ ಅ ಪ್ಯಾರಾಗ್ರಾಫ್. ಇದು ಯಾವ ಪಿಕ್ಚರ್ ಇದೆ, ಇಲ್ಲಿ ಏನು ನಿಮಗೆ ತಿಳಿಯುತ್ತೆ ಅನ್ನೋದ್ರ ಬಗ್ಗೆ ಒಂದು ಪ್ಯಾರಾಗ್ರಾಫಲ್ಲಿ ಬರಿ ಅಂತ ಹೇಳಿದರೆ ಇಲ್ಲಿ ಬರೆದಿದೆ ನೋಡಿ. ಅ ಪಿಕ್ಚರ್ ಈಸ್ ವರ್ತ್ 1000 ವರ್ಡ್ಸ್. ದಿಸ್ ಈಸ್ ಅ ಪಿಕ್ಚರ್ ಆಫ್ ವಿಲೇಜ್ ಮಾರ್ಕೆಟ್. ಸಮ್ ವೆಂಡರ್ಸ್ ಆರ್ ಸೆಲ್ಲಿಂಗ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಒಂದು ಮಾರ್ಕೆಟ್ ಒಂದು ಚಿತ್ರ ಇದೆ, ಅದರ ಬಗ್ಗೆ ಬರಿ ಅಂತಂದರೆ ನೀವು ನಿಮ್ಮ ಒಂದು ಸೆಂಟೆನ್ಸಲ್ಲಿ ಬರೀಬೋದು. ಇದಕ್ಕೆ 3 ಅಂಕಗಳು. ನೆಕ್ಸ್ಟ್ ಹೋಗೋಣ, ಅಲ್ಟರ್ನೇಟ್ ಕ್ವಶನ್. ಅಲ್ಟರ್ನೇಟಿವ್ ಇದೆ. ಲುಕ್ ಆಫ್ಟರ್, ಇದನ್ನು ಸ್ವಂತ ವಾಕ್ಯದಲ್ಲಿ ಮಾಡಬೇಕು. ದೇ ಪ್ರಾಮಿಸ್ ಟು ಲುಕ್ ಆಫ್ಟರ್ ಈಚ್ ಅದರ್. ಲುಕ್ ಫಾರ್, ಐ ಆಮ್ ಲುಕಿಂಗ್ ಫಾರ್ ಮೈ ಕೀಸ್. ಲುಕ್ ಇಂಟಿ, ವಿ ಆರ್ ಲುಕಿಂಗ್ ಇಂಟು ಆಗಬೇಕಿದು. ವಿ ಆರ್ ಲುಕಿಂಗ್ ಇಂಟು ಬೈಯಿಂಗ್ ಎ ನ್ಯೂ ಕಂಪ್ಯೂಟರ್. ಇದಕ್ಕೆ ಸಿಗುತ್ತೆ ನಿಮಗೂ ಅದಿಗೇನು 3 ಅಂಕಗಳು. ನೆಕ್ಸ್ಟ್, ಕೋಟ್ ಫ್ರಾಮ್ ದ ಮೆಮರಿ. ಒಂದು ಪದ್ಯವನ್ನು ಪೂರ್ಣಗೊಳಿಸಿ ಅಂತಾರಲ್ಲ, ಸೊ ಅದು ನೋಡಿ ಇಲ್ಲಿದೆ ನೋಡಿ. ಈ ಪದ್ಯವನ್ನು ಇಂಪಾರ್ಟೆಂಟ್ ಆಗಿದೆ. ಈ ಥರ ಆನ್ಸರ್ ಬರೆದ್ರೆ 4 ಮಾರ್ಕ್ಗಳು. ಇಲ್ಲೊಂದು ಪದ್ಯ ಇದೆ, ಇದನ್ನು ಬರೆದ್ರೆ ಇದಕ್ಕೂ ಕೂಡ 4 ಅಂಕಗಳು. ನೆಕ್ಸ್ಟ್ ನೋಡೋಣ, ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ ದ್ಯಾಟ್ ಫಾಲೋಸ್. ಸ್ವಲ್ಪ ಸ್ಟೋರಿಯನ್ನು ನೋಡ್ಕೊಳ್ಳಿ. 4 ಅಂಕಗಳಿವೆ ಇದಕ್ಕೂ. ಸ್ಟೋರಿ ಓದ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕ್ವಶನ್ ಇವೆ ನೋಡಿ. ಹೌ ಈಸ್ ಚಿಕ್ ಪೀಸ್ ಆ್ಯಂಡ್ ಆನಿಯನ್ಸ್ ಕಾಂಬಿನೇಷನ್ ಅ ಪವರ್ಫುಲ್ ಸೋರ್ಸ್ ಆಫ್ ಐರನ್. ಸೊ ಈಗ ಒಂದು ಕ್ವಶನ್ ಸಿಗುತ್ತೆ. ಒಂದು ಪ್ರಶ್ನೆಗೆ 2 ಅಂಕಗಳು. ಓಕೆ, ಇಲ್ಲೊಂದು ಪ್ರಶ್ನೆ ಇದೆ. ವೈ ಆರ್ ಪವರ್ ಫುಡ್ಸ್ ಗೇನಿಂಗ್ ಇಂಪಾರ್ಟೆನ್ಸ್ ನೌ ಎ ಡೇಸ್. ಸೊ ಇಲ್ಲಿ ಸಿಗುತ್ತೆ 2 ಅಂಕಗಳು ನೀವು ಆನ್ಸರ್ ಮಾಡಿದ್ರೆ. ನೆಕ್ಸ್ಟು, ಡಿಸ್ಕ್ರೈಬ್ ಇನ್ ಯುವರ್ ಓನ್ ವರ್ಡ್ಸ್ ಹೌ ದ ಪೋಯಟ್ಸ್ ಗ್ರ್ಯಾಂಡ್ ಮಾ ವಾಸ್ ಜೀನಿಯಸ್ ಆ್ಯಂಡ್ ಹೌ ಶಿ ಅಫೆಲ್ಡ್ ಹರ್ ರೈಟ್ ಟು ರಿಸೈಡ್ ಇನ್ ಅ ಟ್ರೀ. 8-10 ವಾಕ್ಯಗಳಲ್ಲಿ ಉತ್ತರಿಸಿದೆ. ಒಂದಕ್ಕೆ 4 ಅಂಕಗಳು. ಈ ರೀತಿಯಾದಂಥ ಒಂದು ಮಾಡೆಲ್ ಆನ್ಸರನ್ನು ಬರೆದಿದೆ, ನೋಡ್ಕೋಬೋದು ನೀವು. ಪಾಸ್ ಮಾಡಿಕೊಂಡು ಬರ್ಕೋಬೋದು. 4 ಅಂಕಗಳು. ನೆಕ್ಸ್ಟ್, ಆರ್ ಅಂತ ಇದೆ. ಹೌ ಡಸ್ ದ ಪೋಯೆಟ್ ಡಿಸ್ಕ್ರೈಬ್ ಮದರ್ ಇಂಡಿಯಾ ಇನ್ ದ ಪೋಯಮ್ ದ ಸಾಂಗ್ ಆಫ್ ಇಂಡಿಯಾ. ಸೊ ಇದು ಕೂಡ 4 ಅಂಕಗಳು ನೋಡ್ಬೋದು ಇಲ್ಲಿದೆ. ನೆಕ್ಸ್ಟ್, ನೆರೆಡ್ ದ ಸಿಚುವೇಶನ್ ವಿಚ್ ದ ಕ್ರ್ಯೂ ಮೇಟ್ಸ್ ಕಿಸ್ ದ ಲಿಟಲ್ ಮೇಡನ್ ಆ್ಯಂಡ್ ಸ್ಪೋಕ್ ಇನ್ ಬೆಟರ್ ಚೇರ್. ಇದಕ್ಕೂ ಕೂಡ ಏನು ಇಲ್ಲಿ ಎಷ್ಟು 4 ಅಂಕಗಳಿವೆ ಇದಕ್ಕೆ. ಸೊ ನೋಡ್ಕೋಬೋದು, ಇಲ್ಲಿ ಪಾಸ್ ಮಾಡಿರ್ತೀನಿ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್, ರೈಟ್ ಆ್ಯನ್ ಎಸ್ಸೆ ಆನ್ ಎನಿ ಒನ್ ಆಫ್ ದ ಫಾಲೋವಿಂಗ್. ಗ್ಲೋಬಲ್ ವಾರ್ಮಿಂಗ್ ಕೊಟ್ಟಿದ್ದಾನೆ, ಇಲ್ಲಿ ನೋಡ್ಕೋಬೋದು ನೀವು. ಇಲ್ಲಿದೆ ನೋಡಿ, ನೋಡ್ಕೋಬೋದು. ಇದಕ್ಕೂ ಕೂಡ 4 ಅಂಕಗಳಿವೆ. ಸೊ ಪಾಸ್ ಮಾಡ್ಕೊಂಡು ನೋಡ್ಕೋಬೋದು. ನೆಕ್ಸ್ಟು, ಏರ್ ಪೊಲ್ಯೂಷನ್. ಸರಿ, ವಾಟರ್ ಪೊಲ್ಯೂಷನ್ ಕೊಟ್ಟಿದ್ದ ಅನಿಸುತ್ತೆ. ಏರ್ ಪೊಲ್ಯೂಷನ್ ಬಗ್ಗೆ ಇಲ್ಲಿದೆ ನೋಡಿ, ಕೆಳಗಡೆ ಇಲ್ಲಿವರೆಗೂ ಇದೆ. ಪಾಸ್ ಮಾಡ್ಕೊಂಡು ನೀವು ನೋಡ್ಕೋಬೋದು. ಆಮೇಲೆ ಇಲ್ಲಿ ಕೆಳಗೆ ಬರುತ್ತೆ ನೋಡಿ. ನೆಕ್ಸ್ಟ್ ನೋಡೋಣ ಇನ್ನು. ಸೇವ್ ಟ್ರೀ ಸೇವ್ ಅರ್ತ್. ಇಲ್ಲಿನೂ ಕೂಡ ಒಂದು ಟಾಪಿಕ್ ಕೊಟ್ಟಿದ್ದಾನೆ, ಇಲ್ಲಿದೆ ನೋಡಿ. ಸೇವ್ ಟ್ರೀ ನೀವು ಸ್ವಂತ ವಾಕ್ಯದಲ್ಲಿ ಬರೆಯೋದು ಉತ್ತಮ, ಜಾಸ್ತಿ ಮಾರ್ಕ್ಸ್ ಸಿಗುತ್ತೆ. ಪಾಸ್ ಮಾಡ್ಕೊಂಡು ನೋಡ್ಕೋಬೋದು. 4 ಅಂಕಗಳು. ನೆಕ್ಸ್ಟ್, ರೈಟ್ ಎ ಲೆಟರ್ ಯೂಸಿಂಗ್ ದ ಇನ್ಫಾರ್ಮೇಷನ್ ಗಿವನ್ ಬಿಲೋ. ಇಲ್ಲೊಂದು ಇಮ್ಯಾಜಿನೇಷನ್ ಮಾಡ್ಕೊಂಡು ಅಮಿತ್ ಅಥವಾ ಆರ್ತಿ ಅಂತ 10ನೇ ತರಗತಿಯ ಅಮಿತ್ ಅಥವಾ ಆರ್ತಿ GS ಗೌರ್ಮೆಂಟ್ ಹೈಸ್ಕೂಲ್ ಬೆಂಗಳೂರು ಅಂತ ಕೊಟ್ಟಿದ್ದಾನೆ. ಏನು ವಿಷಯ ಅಂತಂದರೆ, ಯುವರ್ ಫ್ರೆಂಡ್ ಆಸ್ಕಿಂಗ್, ನಿಮ್ಮ ಫ್ರೆಂಡಿಗೆ ಏನು ಕೇಳಬೇಕಾದ್ರೆ ವಿಸಿಟ್ ಯುವರ್ ಪ್ಲೇಸ್ ಡ್ಯೂರಿಂಗ್ ದ ವೆಕೇಷನ್.
ನಿಮ್ಮ ಫ್ರೆಂಡಿಗೆ ನಿಮ್ಮ ಊರಿನಲ್ಲಿರುವಂಥ ಒಂದು ಪ್ರೇಕ್ಷಣೀಯ ಸ್ಥಳಕ್ಕೆ ವಿಸಿಟ್ ಮಾಡುವಂಥ ನಿಮ್ಮ ಫ್ರೆಂಡಿಗೆ ಬರೆಯುವಂಥ ಲೆಟ್ರು ಇಲ್ಲಿದೆ, ನೋಡ್ಕೋಬೋದು. ನೀವು ಪಾಸ್ ಮಾಡಿ ನೋಡ್ಕೋಬೋದು. ಸೊ ಲಾಸ್ಟಿಗೆ ಯುವರ್ ಲವಿಂಗ್ಲಿ ಆಕಾಶ್, ಇಮ್ಯಾಜಿನರಿ ಹೆಸರು. ನೆಕ್ಸ್ಟ್ ಇಲ್ಲೊಂದಿದೆ ಇಮ್ಯಾಜಿನ್ ಯುವರ್ ಅಮಿತ್ ಅಂತ ಇದೆ. ಸೊ ಇದನ್ನು ಕೂಡ ಒಂದು ಇಮ್ಯಾಜಿನರಿ ಲೆಟ್ರ್. ಹೆಡ್ ಮಾಸ್ಟರ್ ರಿಕ್ವೆಸ್ಟಿಂಗ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಬಗ್ಗೆ ಇದೆ. ಸೊ ಇಲ್ಲಿ ಫ್ರಾಮು ಟು ಆಫಿಷಿಯಲ್ ಲೆಟ್ರು, ಇಲ್ಲಿ ಫ್ರಾಮ್ ಬರುತ್ತೆ, ಇಲ್ಲಿ ಕೆಳಗಡೆ ಟು ಬರುತ್ತೆ ಅಲ್ಲಿದ್ದಲ್ಲೇ, ಆಮೇಲೆ ಸಬ್ಜೆಕ್ಟ್ ಒಂದು ಬರುತ್ತೆ, ಇಲ್ಲಿದೆ ನೋಡ್ಕೋಬೋದು. ನೀವು ಪಾಸ್ ಮಾಡ್ತೀನಿ ನೋಡ್ಕೋಬೋದು. ಓಕೆ, ಲಾಸ್ಟಿಗೆ ಯುವರ್ ಅಬಿಡೆಂಟ್ಲಿ ಆಕಾಶ್. ಸೊ ಇದಿಷ್ಟು ಮಾಹಿತಿ ಫ್ರೆಂಡ್ಸ್. ಚಾನಲ್ಗೆ ಹೊಸಬರಾಗಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾವು ಕ್ವೆಶ್ಚನ್ ಪೇಪರ್ 3 ನೋಡೋಣ. ಸೊ ಇದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಆಲ್ ದ ಬೆಸ್ಟ್. ಮತ್ತೇನಾದರೂ ಮಾಹಿತಿ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆಲ್ ದ ಬೆಸ್ಟ್.